ಯೋಜನೆಯ ಲಾಭವನ್ನ ಹೇಳಿದವರೇ ಕಾಂಗ್ರೆಸ್ನವರು. ಪಾದಯಾತ್ರೆಯ ರಿಸಲ್ಟ್ ನೀವು ಅಧಿಕಾರಕ್ಕೆ ಬಂದ 100% ಕೊಡ್ತೀವಿ. ಅಲ್ಲಲ್ಲ ಕೇಳಿಸ್ಕೊಳ್ಳಿ, ಪಾದಯಾತ್ರೆಯ ರಿಸಲ್ಟ್ ಏನು ನಿಮಗೆ ಅಧಿಕಾರ ತಂದ್ಕೊಡ್ತು, ನಮಗ್ ನೀರ್ ತಂದ್ಕೊಡ್ಲಿಲ್ಲ ಬೆಂಗಳೂರು ಜನಕ್ಕೆ. ನಾನ್ ಕೇಳ್ತಾ ಇರೋದು ಸಿಂಪಲ್, ನೀವು ಅಲ್ಲಿ ಫುಲ್ ಫ್ಲೆಡ್ಜ್ ಆಗದೆ ಇರ್ಬೋದು, ಪಾರ್ಟ್ನರ್ ಇದ್ದೀರಲ್ಲ, ನಿಮ್ ಹೈಕಮಾಂಡ್ ಹೇಳಿ ಅವ್ರ ಕಿವಿ ಮಾತು ಹೇಳ್ಕೊಂಡು ಒಂದು ಟೇಬಲ್ ತನಕ ಕರ್ಕ ಬನ್ರಿ. ಟಿವಿಕೆ ಪಕ್ಷ ಹೊಸದಾಗಿ ಅಧಿಕಾರ ಹಿಡಿದಿದೆ, ಇಲ್ಲೂ ಸಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೊಸದಾಗಿ ಅಧಿಕಾರವನ್ನ ಹಿಡಿದಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ದಿನಗಳಲ್ಲಿ ಆ ಟೇಬಲ್ಗೂ ಬರ್ತಾರೆ. 100% ಇದನ್ನ ಪರಿಹಾರ ಮಾಡೇ ಮಾಡ್ತಾರೆ. ಈ ಯೋಜನೆಯನ್ನ ಕೈ ಬಿಡುವ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬರ ಕನಸಿದು. ಡಿ.ಕೆ. ಶಿವಕುಮಾರ್ ಅವರು ಹೊಸದಾಗಿ ಸಿಎಂ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಹೊಸದಾಗಿ ಬಂತ ಪಾಪ ಅವ್ರು ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ರು. ಕೇಂದ್ರ ಸರ್ಕಾರದ ಜೊತೆ ಇರ್ಬೋದು, ತಮಿಳುನಾಡು ಅದನ್ನ ಮೇಡಮ್ ಅವತ್ತು ಜಲಸಂಪನ್ಮೂಲ ಸಚಿವರಾಗಿದ್ದವರು ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ. ಅವರೇ ನಾನು ಮಾಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಸಾಕಷ್ಟು ಬಾರಿ ಕದ ತಟ್ಟಿದಾಗ್ಲೂ ಅಲ್ಲಿಂದ ಯಾವುದೇ ರೆಸ್ಪಾನ್ಸ್ ಬರ್ಲಿಲ್ಲ. ಹಾಗೆ ತಮಿಳುನಾಡವರು ನಮ್ಮ ರೀತಿಯೇ ತಮಿಳುನಾಡು ಅಂತ ಬಂದಾಗ ರಾಜಕೀಯವಾಗಿ ಪಕ್ಷಾತೀತವಾಗಿ ಒಂದಾಗ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಅದಿಲ್ಲ. ಬಿಜೆಪಿಯವರು ನಮ್ಮ ಜೊತೆ ಯಾವುದೇ ಕಾರಣಕ್ಕೂ ಕೈಗೂಡಿಸಲ್ಲ. ಲೆಟ್ ಮಿ ನೋ ಒನ್ ಥಿಂಗ್, ಸರ್ವ ಪಕ್ಷಗಳ ಸಭೆ ಅಂತ ಅಟ್ಲೀಸ್ಟ್ ಧ್ವನಿ ಆದ್ರೂ ಎತ್ತಿದ್ರ ನೀವು? ಈ ಹಿಂದೆ ರೈತ ಹೋರಾಟಗಳಿಗೆ ಏನದು ಕಬ್ಬು ಬೆಳೆಗಾರರಿಗೆ ಇದಾದಾಗ ಸರ್ವಪಕ್ಷ ಕರೆದಾಗ ಎಷ್ಟು ಜನ ಬಂದಿದ್ರು ಮೇಡಮ್? ಯಾವತ್ತು ಬಂದಿದ್ದಾರೆ ಮೇಡಮ್? ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ, ನಮ್ಮದೇ 17 ಸಂಸದರಿದ್ದಾರೆ. ಒಂದು ದಿನ ನಮ್ಮ ರಾಜ್ಯದ ಹಿತಾಸಕ್ತಿಗಾಗಿ ಇವತ್ತು ಇದೇ ಕರ್ನಾಟಕದಿಂದ ಆಯ್ಕೆಯಾದ ರಾಜ್ಯಸಭೆಗೆ ಏನು ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ಅಲ್ಲ ಮೇಡಮ್, ಇಷ್ಟು ಜನ ಒಂದೇ ಒಂದು ದಿನ ಇದರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಆಯ್ತು, ನಮ್ಮ ಒಂದು ಸರ್ಕಾರಕ್ಕೆ ಕಿವಿಯಿಂದ ಒಂದು ಪ್ರಯತ್ನ ಮಾಡಿದಾರ, ಬನ್ನಿ ಹೋಗೋಣ ಅಂತ ಕರೆದಿದಾರ ಅವರು. ಯಾಕೆ ಅವ್ರಿಗಿಲ್ವಾ ಅದು? ಪುಷ್ಪ ಅವರೇ, ನನ್ನ ಪ್ರಶ್ನೆ, ರಾಜ್ಯವನ್ನ ಪ್ರತಿನಿಧಿಸ್ತಾ ಇರೋ ಸಂಸದರಿಗೆ ನಮಗಿಂತಲೂ ಬಲ ಇರುತ್ತೆ. ಬಿಜೆಪಿಯಿಂದ ಆಯ್ಕೆ ಆಗಿದ್ದಾರೆ ಮೇಡಮ್. ಆ ಪ್ರಶ್ನೆ ನಾನು ಕೇಳ್ತೀನಿ. ನನ್ನ ಪ್ರಶ್ನೆ ಸಿಂಪಲ್, ನಿಮ್ಮ ಹೈಕಮಾಂಡ್ ಗಮನಕ್ಕೆ ತಂದು ಪಕ್ಕದ ರಾಜ್ಯದಲ್ಲಿರೋ ಕಾಂಗ್ರೆಸ್ನವರಿಗೆ ಕನ್ವಿನ್ಸ್ ಮಾಡಿ ಒಂದು ಟೇಬಲ್ ತನಕ ಕರ್ಕೊಬರಕ್ ಯಾಕೆ ಆಗ್ತಾ ಇಲ್ಲ? ಆದ್ರೆ ಮೋದಿ ಇಲ್ವಾ? ನಮ್ಮಲ್ಲಿ ಇಷ್ಟು ಜನ ಸಂಸದರು ಹೈಕಮಾಂಡ್ ಗಮನಕ್ಕೆ ತಂದರೆ ನಾನು ಅದನ್ನೇ ನಿಮ್ಗೆ ಹೇಳ್ತಿದ್ದೀನಿ. ರಾಜ್ಯದ ಅಸ್ಮಿತೆಯ ಪ್ರಶ್ನೆ ಬಂದಾಗ ತಮಿಳುನಾಡು ತನ್ನ ಸರ್ಕಾರಕ್ಕೆ ರಾಜೀನಾಮೆ ಸಿದ್ಧವಾಗಿರುತ್ತೆ. ಆ ರೀತಿ ನಮ್ಮ ರಾಜ್ಯದಲ್ಲಿ ಸರ್ವ ಪಕ್ಷಗಳು ಇಲ್ಲ. ಕಾಂಗ್ರೆಸ್ ಒಂದೇ ಕೈಯಲ್ಲಿ ಕೆಲಸ ಮಾಡ್ತಿರೋದು, ಬಿಜೆಪಿ ಅವರು ಕೈಗೂಡಿಸ್ತಿಲ್ಲ. ನಾವ್ ಅದನ್ನೇ ಹೇಳ್ತಿದೀವಿ. ಯಾವ್ದಾದ್ರು ಒಬ್ಬ ಸಂಸದರು ಮೇಕೆದಾಟು ಪರವಾಗಿ ಧ್ವನಿ ಎತ್ತಿರೋದನ್ನ ತೋರಿಸಿ ನೀವು. ಸುಮ್ನೆ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ಹೋಗಿ ಅಂದ್ರೆ ನಿಮ್ಗಿಂತ ಚೆನ್ನಾಗಿ. ಒಂದ್ ನಿಮಿಷ, ತಮಿಳುನಾಡಲ್ಲಿ ಏನಂತ ರೆಸಲ್ಯೂಷನ್ ಪಾಸ್ ಆಗಿದೆ? ಸರ್ವಪಕ್ಷ ಸರ್ವಾನುಮತದಿಂದ ಅನುಮೋದನೆ ಮಾಡಿದೆ. ನಮ್ಮ ರಾಜ್ಯ ಅದನ್ನೆಲ್ಲ ಬಿಟ್ಕೊತಿದ್ಯಾ? ಹೌದು, ಬೇರೆ ರಾಜ್ಯಗಳೇ ಅಲ್ಲ ಮೇಡಮ್, ಬೇರೆ ರಾಜ್ಯಗಳ ರೀತಿ ಎಲ್ಲಾ ಪಕ್ಷಗಳು ಕೈಗೂಡಿಸಲ್ಲ. ಬಿಜೆಪಿ ಅವರು ಏನಿದ್ರು ಮೋದಿ ಅವರ ಮುಂದೆ ಕೂತು ಒಂದು ಪ್ರಶ್ನೆ ಮಾಡುವ ದಿಟ್ಟತನವನ್ನ ಯಾವುದೇ ಸಂಸದರು ತೋರಿಸಿಲ್ಲ. ಕೇಳಿಸ್ಕೊಳ್ರಿ, ಫಸ್ಟ್ ಬಹಳ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡ್ಕೋಣ. ಮೇಕೆದಾಟು ಅನ್ನುವಂಥದ್ದು ಇಲ್ಲಿ ಪೊಲಿಟಿಕಲ್ ರಾಜಕೀಯ ಅನ್ನ, ಇದು ಬಹಳ ಟೆಕ್ನಿಕಲ್ ಆಗಿ ಕಾನೂನಾತ್ಮಕ ಮಾಡಬೇಕಾಗಿರ್ತಕ್ಕಂಥ ಹೋರಾಟ. ಆಮೇಲೆ ಫಸ್ಟ್ ಬೇಸಿಕ್ ಕಾಮನ್ ಸೆನ್ಸು ಕಾಂಗ್ರೆಸ್ ಅವ್ರಿಗೆ ಇರಬೇಕು. ನೀರಾವರಿ, ವಾಟರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟು. ರಾಜ್ಯ ಸರ್ಕಾರಗಳಿಗೆ ಅಧಿಕವಾದಂಥ ಏನೋ ಶಕ್ತಿ ಇರ್ತಕ್ಕಂಥದ್ದು ಆ ಸಬ್ಜೆಕ್ಟ್ಸ್ ಬಗ್ಗೆ ಡಿಸಿಷನ್ ತಗೊಳ್ಲಿಕ್ಕೆ. ಈಗ ಬಹಳ ಸ್ಪಷ್ಟವಾಗಿ ಬಹಳ ಸಿಂಪಲ್ ಆಗಿ ಯೋಚನೆ ಮಾಡೋಣ ರೀ. ಒಂದ್ ನಿಮಿಷ, ಅದನ್ನೇ ಹೇಳ್ತೀನಿ ಕೇಳ್ರಿ. CW ಕೇಳಿ ಹೇಳ್ತೀನಿ ನಾನು. CWC ರಿಪೋರ್ಟ್ ಯಾರು ಕೊಡ್ಬೇಕು? ಕೇಳಿಸ್ಕೊಳ್ರಿ. CWC ರಿಪೋರ್ಟ್ ಕೊಡೋದು ಯಾರು? ಅಲ್ಲ, ನೀವು ಮಾತಾಡಿದ್ರೆ ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಇದು ಟೆಕ್ನಿಕಲ್ ಆಸ್ಪೆಕ್ಟ್ಸ್. CWC ಡೆಲ್ಲಿಲೇ ಇರೋದು, ಅದಕ್ಕೆ ರಿಪೋರ್ಟ್ ಯಾರು ಕೊಡ್ಬೇಕು? ನಿಮ್ ರಾಮಲಿಂಗಾರೆಡ್ಡಿ ಅವ್ರು ಕಳಿಸ್ಬೇಕ್ರಿ DPR ನ. ಏನ್ ಮಾಡ್ತಾರೆ? ಏನ್ ಮಾತಾಡ್ತೀರಿ ನೀವು? ಕೇಳಿಸ್ಕೊಳ್ಳಿ.